ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಹಾಕೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ. ಆ್ಯಕ್ಚುಲಾಗಿ ನಾನು ರಿನ್ಯೂವಲ್ಗೆ ಅರ್ಜಿ ಹಾಕ್ತಾಯಿದ್ದೀನಿ. ಹೊಸದಾಗಿ ನಿಮಗೆ ಏನಾದ್ರೂ ಬೇಕು ಅಂತ ಅಂದರೆ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹೊಸದಾಗಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅರ್ಜಿ ಹಾಕ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು ರಿನ್ಯೂವಲ್ ಮಾಡ್ತಿರೋದ್ರಿಂದ ರಿನ್ಯೂವಲ್ನ ಯಾವ ರೀತಿ ಮಾಡ್ಬೋದು ಡಿಗ್ರಿ ಸ್ಟೂಡೆಂಟ್ಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ SSP ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಹೊಸ ಖಾತೆಯನ್ನು ಸೃಷ್ಟಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅನ್ನೋ ಆಪ್ಷನ್ ಇದೆಯಲ್ಲ, ಕ್ಲಿಕ್ ಮಾಡಿದ ನಂತರ ನಿಮಗೆ SSP ID ಮುಂಚೆ ಏನು ಕ್ರಿಯೇಟ್ ಆಗಿರುತ್ತೆ ಅದು ಮತ್ತು ಫೋನ್ ನಂಬರ್ ಲಿಂಕ್ ಆಗಿರೋ ಸ್ಕಾಲರ್ಶಿಪ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ನ ತೋರಿಸುತ್ತೆ. ಸೊ ನಿಮಗೆ ಆ ಫೋನ್ ನಂಬರ್ ಇರಬೇಕಾಗತ್ತೆ. ಸೊ ಇಲ್ಲ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ SC/STಗೆ ಬ್ಯಾಕ್ವರ್ಡ್ ಕ್ಲಾಸಸ್ಸು ಅದರ್ಸ್ಗೆ ಇರುತ್ತೆ. ಸೊ ಅಲ್ಲೋಗಿ ನಂಬರ್ ಚೇಂಜ್ ಮಾಡಿಸ್ಕೊಂಬರ್ಬೇಕಾಗತ್ತೆ. ಸೊ ಇವಾಗ ನಿಮ್ಮ SSP ID ಫೋನ್ ನಂಬರ್ ಇಟ್ಕೊಂಡ್ರೆ ನೀವು ಹೋದ ಸಲ ಹಾಕಿರೋ ಪಾಸ್ವರ್ಡ್ ಎಕ್ಸ್ಪೈರ್ ಆಗುತ್ತೆ. ನೀವು ಅದನ್ನು ಸೆಟ್ ಮಾಡಬೇಕಾಗುತ್ತೆ, ರೀಸೆಟ್ ಮಾಡಬೇಕಾಗತ್ತೆ. ಸೊ ಇವಾಗ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಪಾಸ್ವರ್ಡ್ನ ಇಲ್ಲಿ ನೀವು ಸೆಟ್ ಮಾಡ್ಕೊಳ್ಳಿ. ಸೊ ಹೋದ ವರ್ಷ ಆಗಿರೋ ಪಾಸ್ವರ್ಡೇ ಈ 1 ವರ್ಷ ತನಕ ಇರಲ್ಲ, ಅದು ಎಕ್ಸ್ಪೈರ್ ಆಗಿರುತ್ತೆ. ಸೊ ಅದರಿಂದ ನಾನಿವಾಗ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ SSP IDನ ಎಂಟ್ರಿ ಮಾಡಿಕೊಂಡು ನಂತರ ನಿಮಗೆ ಬೇಕಾದಂಥ ಹಳೆ ಪಾಸ್ವರ್ಡ್ ಹಾಕ್ಬೇಡಿ. ಸೊ ನಿಮ್ಗೆ ಬೇಕಾದಂಥ ಯಾವುದಾದ್ರೂ ಹೊಸ ಪಾಸ್ವರ್ಡನ್ನ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಗೆಟ್ OTP ಮೇಲೆ ಕೊಟ್ಟರೆ ನಿಮಗೆ ಈ ರೀತಿ ಪಾಸ್ವರ್ಡನ್ನ ನೀವು ಅಲ್ಲೇನು ಎಂಟ್ರಿ ಮಾಡಿದರೆ ಅದೇ ರೀತಿನೇ ಇಲ್ಲೂ ಮತ್ತೆ ಎಂಟ್ರಿ ಮಾಡಬೇಕಾಗತ್ತೆ. ಒಟ್ಟಿಗೆ 4 ಸಲ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಅಲ್ಲಿ 2 ಟೈಮ್ಸು, ಇಲ್ಲಿ 2 ಟೈಮ್ಸು. ಸೊ ಎಂಟ್ರಿ ಮಾಡಿದ ನಂತರ ನಿಮ್ಮ ಸ್ಕಾಲರ್ಶಿಪ್ಪಿಗೆ ಯಾವ ಫೋನ್ ನಂಬರ್ ರಿಜಿಸ್ಟರ್ ಆಗಿತ್ತೋ ಆ ರಿಜಿಸ್ಟರ್ಡ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಬಂದಂಥ OTPನ ಇಲ್ಲಿ ಎಂಟ್ರಿ ಮಾಡಿಕೊಂಡು ಚೇಂಜ್ ಪಾಸ್ವರ್ಡನ್ನ ಕೊಟ್ಟು ನೀವಿಲ್ಲಿ SSP ಡಿಗ್ರಿ ಸ್ಕಾಲರ್ಶಿಪ್ಪಿಗೆ ಪಾಸ್ವರ್ಡನ್ನ ರೀಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು SSP ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTPನ ಸೆಂಡ್ ಮಾಡಿ ಪಾಸ್ವರ್ಡನ್ನ ರೀಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಬಂದಂಥ OTPನ ಎಂಟ್ರಿ ಮಾಡಿ ಚೇಂಜ್ ಪಾಸ್ವರ್ಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇವಾಗ ಪಾಸ್ವರ್ಡ್ ಚೇಂಜ್ ಮಾಡ್ಕೊತೀನಿ. ಸೊ ಚೇಂಜ್ ಮಾಡಿದ ನಂತರ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಮತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ SSP IDನ ಇಲ್ಲಿ ಎಂಟ್ರಿ ಮಾಡಿಕೊಂಡು ನಂತರ ಇವಾಗ ಪಾಸ್ವರ್ಡ್ ಏನು ಸೆಟ್ ಮಾಡಿದರೆ ಅದನ್ನು ಎಂಟ್ರಿ ಮಾಡಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಕೆಲವರಿಗೆ KYC ಕೇಳುತ್ತೆ. ಸೊ ಕೇಳಿದ್ರೆ ವೆರಿಫಿಕೇಷನ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು KYC ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಸ್ಟೆಪ್ 1 ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ SSLC ರಿಜಿಸ್ಟರ್ ನಂಬರ್ ಕೆಲವ್ರದ್ದು ಆಟೋಮೆಟಿಕ್ ತೊಗೊಂಡಿರುತ್ತೆ. ಇದ್ದರೆ ಏನು ತೊಂದರೆ ಇಲ್ಲ. ಕೆಳಗಡೆ ಸ್ಕ್ರೋಲ್ ಮಾಡಿ ಡೀಟೇಲ್ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ನ ಕೊಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇವಾಗ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ಹಿಂದೂ ಆಗಿದ್ರೆ ಹಿಂದೂ, ಮುಸ್ಲಿಮ್ ಆಗಿದ್ರೆ ಮುಸ್ಲಿಮ್. ಸೊ SC/ST ಮತ್ತು ಕ್ಯಾಟಗರಿ 1ಗೆ ಈ ಕ್ಯಾಸ್ಟ್ ಇನ್ಕಮ್ ಬೇರೆ ಬೇರೆ ಇರುತ್ತೆ. ಸೊ ಅದರ್ಸ್ ಯಾವುದೇ ಕ್ಯಾಸ್ಟ್ ಇದ್ರೂ ನಿಮಗೆ ಕ್ಯಾಸ್ಟ್ ಇನ್ಕಮ್ಮು ಸೇಮ್ ಇರುತ್ತೆ. ಸೊ ನಾನಿವಾಗ ಕ್ಯಾಸ್ಟ್ ಮತ್ತು ಇನ್ಕಮ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಚೆಕ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮ ಕ್ಯಾಸ್ಟ್ ಇನ್ಕಮಲ್ಲಿ ನಿಮ್ಮ ಡೀಟೇಲ್ಸ್ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ತಗೊಳುತ್ತೆ. ಅಂತಿದ್ರೆ ಡಿಸ್ಪ್ಲೇಯಲ್ಲಿ ಸರಿ ಇದೆಯಾ ಅಂತ ಇದ್ದರೆ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ನ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲ ಅಂತ ಅಂದರೆ ನೋ ಅಂತ ಕೊಟ್ಟು ನೀವು ಮುಂದುವರಿಬೋದು. ಸೊ ಹ್ಯಾಂಡಿಕ್ಯಾಪ್ ಇದ್ದೀರಾ, ಹೌದು ಇಲ್ಲ ಅಂತ ಕೇಳುತ್ತೆ. ಅಂತಿದ್ರೆ ನೋ ಅಂತಿದ್ರೆ ನೋ ಕೊಡಿ. ಸೊ ನಂತರ ನಿಮ್ಮ ಹೋಮ್ ಡಿಸ್ಟಿಕ್, ಹೋಮ್ ತಾಲೂಕು ಮತ್ತು ಕಾನ್ಸ್ಟಿಟ್ಯುನ್ಸಿ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ಸನ್ನು ನೀವು ಮ್ಯಾನ್ಯುವಲಿ ಪಿನ್ ಕೋಡ್ನ ಎಂಟ್ರಿ ಮಾಡಿ ನಂತರ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಮ್ಯಾನ್ಯುವಲಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಊರು, ಪೋಸ್ಟ್ ಯಾವುದು, ಹೋಬಳಿ ಯಾವುದು, ತಾಲೂಕು ಯಾವುದು, ಡಿಸ್ಟ್ರಿಕ್ ಯಾವುದು ಎಲ್ಲನೂ ಮ್ಯಾನ್ಯುವಲಿ ಎಂಟ್ರಿ ಮಾಡಿಕೊಂಡು ಆರ್ ಯು ಡೊಮಿಸಿಯಲ್ ಆಫ್ ಕರ್ನಾಟಕ ಅಂತಿದೆಯಲ್ಲ, ಅದನ್ನ ಹೌದು ಅಂತಿದ್ರೆ ಹೌದು ಅಂತ ಕೊಟ್ಟು ನಂತರ ಡಿಸ್ಪ್ಲೇ ಎಲ್ಲ ಕರೆಕ್ಟಾಗಿದೆ ಅಂತ ಕೇಳುತ್ತೆ. ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ನ ಕೊಟ್ಕೊಳ್ಳಿ. ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ.
ಸೊ ಇಲ್ಲಿ ನೋ ಅಂತ 2 ಸಲ ಕೊಡಿ. ಕೊಟ್ಟ ನಂತರ ನೀವು ಏನು ಓದ್ತಿರ್ತೀರ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಎಲ್ಲ ಸರಿ ಇದ್ದರೆ ಅದು ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಟ್ಕೊಂಡು ನಿಮ್ಮ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಯಿತು ಈ ವರ್ಷ, ನೀವು ಫಸ್ಟ್ ಇಯರ್ ಆಗಿದ್ದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಯಾವಾಗ ಸ್ಟಾರ್ಟ್ ಆಯಿತು ಅದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನಂತರ ನಾನು ಏನು ಮಾಡ್ತೀನಿ ಅದೇ ರೀತಿ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ನ ಕೊಟ್ಕೊಳ್ಳಿ. ಸೊ ಕೊಟ್ಟ ನಂತರ ನಿಮಗೆ ಇಲ್ಲಿ ಓಕೆ ಕೊಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ಪ್ರಿವ್ಯೂ. ಸೊ ಇಲ್ಲಿ ನೀವು ಹಾಸ್ಟ್ಲಿಯರಾ ಅಥವಾ ಡೇ ಸ್ಕಾಲರಾ, ಡೈಲಿ ಕಾಲೇಜ್ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ ಅಥವಾ ಹಾಸ್ಟೆಲಲ್ಲಿದ್ದೀರಾ ಅಂತ ಕೇಳುತ್ತೆ. ಹೌದು ಅಂತಿದ್ರೆ ಹೌದು, ಇಲ್ಲ ಅಂತಿದ್ರೆ ಇಲ್ಲ. ಸೊ ಇಲ್ಲಿ NSPOTRನ ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನೀವು ಫಸ್ಟ್ ಇಯರ್ ಆಗಿದ್ದರೆ ಅಥವಾ ಸೆಕೆಂಡ್ ಇಯರ್ ಆಗಿದ್ದರೆ ಕೆಲವರು ಮುಂಚೆನೇ ಹಾಕಿರ್ತಾರೆ PUCಲಿ ಅಥವಾ ಫಸ್ಟ್ PU ಸೆಕೆಂಡ್ PUCಲಿ. ಇಲ್ಲ ಅಂತಂದರೆ ನೀವು ಹೊಸದಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ತೀವಿ. ಸ್ಕಾಲರ್ಶಿಪ್ಗೆ NSPOTR ಅನ್ನೋದನ್ನು ಮೊಬೈಲ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು NSPOTRನ ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ ಓಪನ್ ಮಾಡಿ 2 ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಒಂದು ಬಂದು NSPOTR ಅಂತ ಹೇಳಿ, ಮತ್ತು ಇನ್ನೊಂದು ಆಧಾರ್ ಫೇಸ್ RD ಅಂತ ಆಪ್ಷನ್ ಇರುತ್ತೆ. ಸೊ 2 ಅಪ್ಲಿಕೇಶನ್ನೇ ನೀವು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು NSPOTR ಅನ್ನೋದು ಮೊದಲನೇ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಎರಡನೇ ಅಪ್ಲಿಕೇಶನ್ ಬಂದು ತೋರಿಸ್ತೀನಿ ನೋಡಿ, ಆಧಾರ್ ಫೇಸ್ RD ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇದೆರಡನ್ನೂ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಫೋನ್ನಲ್ಲಿ NSPOTR ಅಪ್ಲಿಕೇಶನ್ನ ನೀವಿಲ್ಲಿ ಓಪನ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು NSPOTRನ ಓಪನ್ ಮಾಡಿಕೊಂಡು ಯಾವ ರೀತಿ NSPOTRನ ನಂಬರ್ನ ಜನ್ರೇಟ್ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಇವಾಗ NSPOTR ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ ನಂತರ ನೀವು ಇಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಅನ್ನೋ 2 ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಕನ್ವೀನಿಯೆಂಟ್ ಯಾವ ನಂಬರ್ ಬೇಕಾದರೂ ನೀವು ಇಲ್ಲಿ ಎಂಟ್ರಿ ಮಾಡಿ ಸೊ OTPನೇ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಸೊ ಬಂದಂಥ OTPನ ಎಂಟ್ರಿ ಮಾಡಿ ಕ್ಯಾಪ್ಚರ್ನ ಎಂಟ್ರಿ ಮಾಡಿಕೊಂಡು ನಂತರ ವೆರಿಫೈ ಅನ್ನೋ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ತೋರಿಸುತ್ತೆ. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ಫೇಸ್ RD ಅಂತ ಏನಿತ್ತು ಅದು ಇಲ್ಲಿ ಜನ್ರೇಟ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಆಧಾರ್ ನಂಬರ್ನ ಏನು ಎಂಟ್ರಿ ಮಾಡಿದ್ರಿ ಕೆಲವು ಟೈಮ್ ಈ ಥರ ಬಂದಾಗ ತಲೆ ಕೆಡಿಸ್ಕೊಡಿ, ಓಕೆ ಕೊಟ್ಟು ಮತ್ತೆ ನೆಕ್ಸ್ಟ್ ಅನ್ನೋ ಆಪ್ಷನ್ನೇ ಕ್ಲಿಕ್ ಮಾಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಫೇಸ್ ID ಈ ರೀತಿ ಓಪನ್ ಆಗುತ್ತೆ. ಸೊ ನಿಮ್ಮ ಫೇಸನ್ನು ನೀವಿಲ್ಲಿ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಸೊ ಕ್ಯಾಪ್ಚರ್ ಮಾಡಿ ಕಣ್ಣನ್ನು ಬ್ಲಿಂಕ್ ಮಾಡಬೇಕಾಗತ್ತೆ. ಕಣ್ಣನ್ನು ಸ್ಪೀಡಾಗಿ ಓಪನ್ ಕ್ಲೋಸ್ ಮಾಡಿದ್ರೆ ಅದು ಕ್ಯಾಪ್ಚರ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಕೆಲವು ಟೈಮ್ ಈ ರೀತಿ ಬರುತ್ತೆ. ಸೊ ಆವಾಗ ಮತ್ತೆ ನೀವು ಓಕೆ ಕೊಟ್ಟು ನೆಕ್ಸ್ಟ್ ಮತ್ತು ಅಗ್ರಿನ ಕೊಟ್ಟರೆ ಮತ್ತೆ ಫೇಸ್ಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ನೀವು ಅಲ್ಲಿ ಸೆಲ್ಫಿನಾದರೂ ತೊಗೋಬೋದು ಅಥವಾ ಬ್ಯಾಕ್ ಕ್ಯಾಮ್ರಾ ಮುಖಾಂತರನಾದ್ರೂ ನೀವು ಈ ಕ್ಯಾಪ್ಚರ್ನ ಮಾಡ್ಬೋದು. ಸೊ ನಾನು ಇವಾಗ ಫ್ರಂಟ್ ಕ್ಯಾಮ್ರಾದಿಂದ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಕಣ್ಣನ್ನ ಸ್ಪೀಡಾಗಿ ಬ್ಲಿಂಕ್ ಮಾಡಿದ ನಂತರ ಅದು ಗ್ರೀನ್ ಟಿಕ್ ತೊಗೊಂಡು ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನಿಮ್ಮ ಇಲ್ಲಿ NPCI ಯಾವ ಮೊಬೈಲ್ಗಾಗಿದೆ ಯಾವ ಬ್ಯಾಂಕ್ಗಾಗಿದೆ ಅನ್ನೋದನ್ನು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಮತ್ತು ಇಲ್ಲಿ ನೀವು ನಿಮ್ಮ ತಂದೆ ತಾಯಿ ಹೆಸರನ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಹಾಯ್ ಫ್ರೆಂಡ್ಸ್, ತಂದೆ ತಾಯಿ ಹೆಸರನ್ನ ಕನ್ನಡ ಯೂಟ್ಯೂಬ್ ಮಾಡಿದ ನಂತರ ನೆಕ್ಸ್ಟ್ ಇವತ್ತಿನ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ಗೆ NSPOTR ಅನ್ನೋದನ್ನು ಮೊಬೈಲ್ ಮುಖಾಂತರ ಯಾವ ರೀತಿ ಜನರೇಟ್ ಆಗುತ್ತೆ ಕ್ರಿಯೇಟ್ ಮಾಡ್ಬೋದು NSPOTR ಈ ವಿಡಿಯೋದ ಯಾವ ರೀತಿ ಜನರೇಟ್ ಮಾಡೋದು ಮೊಬೈಲ್ನಲ್ಲಿ ಅಂತ. ಅಲ್ಲಿ ಏನು ನಂಬರ್ ಜನ್ರೇಟ್ ಆಯಿತು ನಿಮಗೆ ಆ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಸೇವ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಅರ್ಜಿ ಎಲ್ಲ ಕರೆಕ್ಟಾಗಿದ್ದರೆ
ಫೈನಲ್ ಸಬ್ಮಿಟ್ಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ತಪ್ಪಿದರೆ ಬ್ಯಾಕ್ ಬಂದು ಎಡಿಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಸರಿ ಇದ್ದರೆ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸೊ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಸೊ ಇಲ್ಲಿ ಅಕ್ನಾಲಜ್ಮೆಂಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಬಂದು ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಆಗಿತ್ತು ಡಿಗ್ರಿ ಸ್ಟೂಡೆಂಟ್ಗೆ SSPಗೆ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕುವ ಸಂಪೂರ್ಣ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.